ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ವರ್ಗದ ಜನರು ಮನೆ ನಿರ್ಮಿಸಿಕೊಳ್ಳುವ ಕನಸು ಈಡೇರಿಸಿಕೊಳ್ಳಲು ರಾಜೀವ್ ಗಾಂಧಿ ವಸತಿ ಯೋಜನೆ ಜಾರಿ ಮಾಡಲಾಗಿದೆ. ಆದರೆ ಇದೇ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಾಸು ಕೊಟ್ಟವರಿಗೆ ಮಾತ್ರವೇ ವಸತಿ ಇಲಾಖೆಯ ಮನೆ ನೀಡಲಾಗುತ್ತಿರುವ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸಂಭಾಷಣೆಯಲ್ಲಿ ಬಯಲಾಗಿತ್ತು. ಭ್ರಷ್ಟಾಚಾರದ ಮೂಲ ಮತ್ತು ಲಂಚ ಪಡೆದವರು ಪತ್ತೆಗೆ ಮನವಿ ಮಾಡಲಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಿರುವ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಜಿ. ತಿಪ್ಪೇಸ್ವಾಮಿ ಎಸ್ಪಿಗೆ ವರದಿ ಸಲ್ಲಿಸಿದ್ದು, ಈ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಮನೆ ಹಂಚಿಕೆಯಲ್ಲಿ ನೀಡಿದ ಭ್ರಷ್ಟಾಚಾರ ಬಟಾಬಯಲಾಗಿದೆ. ಲಂಚ ಪಡೆದು ಅರ್ಹರಲ್ಲದವರಿಗೂ ಸ್ವಂತ ಮನೆ ಇರೋರಿಗೂ ಮನೆ ಹಂಚಿಕೆ ಮಾಡಿದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಕಳೆದೊಂದು ವರ್ಷದಿಂದ ಸಿಎಂ ಕುರ್ಚಿ ಕಚ್ಚಾಟ, ಸಚಿವ ಸಂಪುಟ ಪುನರಚನೆ ಸುದ್ದಿ ಸದ್ದು ಮಾಡ್ತಾನೇ ಇದೆ. ಆದರೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂಪುಟ ಪುನರಚನೆಯ ಸುಳಿವು ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿರುವ ಸುರ್ಜೇವಾಲಾ, ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ಸಚಿವ ಸಂಪುಟ ಪುನರಚನೆ ಮಾಡಲಾಗುತ್ತೆ. ಹೈಕಮಾಂಡ್ ಸಹ ಸಚಿವ ಸಂಪುಟ ಪುನರಚನೆ ಮಾಡುವ ಇಂಗಿತ ಹೊಂದಿದೆ ಅಂತ ತಿಳಿಸಿದ್ದಾರೆ. ಸುರ್ಜೇವಾಲಾ ಸುಳಿವು ನೀಡಿರುವ ಬೆನ್ನಲ್ಲೇ ಸಚಿವ ಸಂಪುಟ ಸೇರಲು ತಯಾರಿ ಜೋರಾಗಿದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ದೆಹಲಿಯತ್ತ ದೌಡಾಯಿಸಲು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಜ್ಜಾಗಿದ್ದಾರೆ. ಇದರ ನಡುವೆ ಸಚಿವ ಸಂಪುಟದ ನಡುವೆ ಸಿಎಂ ಸ್ಥಾನವು ಬದಲಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ವೇಗವಾಗಿ ಬಂದ ಆಂಧ್ರ ಸಾರಿಗೆ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ ಘಟನೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ನಡೆದಿದೆ. ಅದೋನಿಯಿಂದ ಅನಂತಪುರ ಮೂಲಕ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ ಬೆಳಗಿನ ಜಾವ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗದ ಚಕ್ರ ಹಾಗೂ ಎಂಜಿನ್ ಕಿತ್ತು ಹೊರಬಂದಿದೆ. ಅದೃಷ್ಟವಶಾತ್ ಅಪಘಾತದಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸದ್ಯ ಹೈಗ್ರೌಂಡ್ಸ್ ಪೊಲೀಸರು ಡಿವೈಡರ್ಗೆ ಸಿಲುಕಿರುವ ಬಸ್ ಹೊರಗೆಳೆದಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ಮಿಕರು ಲಿಫ್ಟ್ನಲ್ಲಿ ಸಿಲುಕಿ ಅಸ್ವಸ್ಥರಾದ ಘಟನೆ ಹಟ್ಟಿ ಚಿನ್ನದ ಗಣಿಯಲ್ಲಿ ನಡೆದಿದೆ. ಲಿಫ್ಟ್ನ ಒಳಗಡೆ ಸಿಲುಕಿದ್ದ ಕಾರ್ಮಿಕರಾದ ಆದಪ್ಪ, ನಾಗರೆಡ್ಡಿ, ಶ್ರೀಕಾಂತ, ಕಾಜಾ ಹುಸೇನ, ಬಸವರಾಜ, ಇಮಾಮ್ ಸಾಬ್, ಮೊಗಲಪ್ಪ ಹಾಗೂ ಹನುಮಂತ ಸಿಲುಕಿ ಹಾಕಿಕೊಂಡಿದ್ರು. ಹನುಮಂತ ಎನ್ನುವ ಕಾರ್ಮಿಕ ಉಸಿರಾಟ ತೊಂದರೆಯಾಗಿ ತಲೆ ಸುತ್ತು ಬಂದು ಬಿದ್ದಿದ್ರು. 4 ಗಂಟೆಗಳ ಕಾಲ ಲಿಫ್ಟ್ನಲ್ಲಿ ಸಿಲುಕಿ ಗಾಳಿ ನೀರಿಲ್ಲದೆ ಕಾರ್ಮಿಕರು ಪರದಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಗಣಿ ಕಂಪನಿಯ ಅಧಿಕಾರಿಗಳು ಭೇಟಿ ನೀಡಿ ಲಿಫ್ಟ್ ಸರಿಪಡಿಸಿ ಒಳಗಡೆ ಸಿಲುಕಿದ್ದ ಕಾರ್ಮಿಕರನ್ನ ಹೊರ ತಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.